ನಗರದ ಯಾವುದೇ ಮೂಲೆಗೂ ಹೋದರೂ ಅಸ್ವಚ್ಛತೆ ಎದ್ದು ಕಾಣುತ್ತದೆ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಲ್ಲಲ್ಲಿ ಘನತ್ಯಾಜ್ಯ ಡಂಪ್ ಯಾರ್ಡ್ಗಳು ನಿರ್ಮಾಣವಾಗುತ್ತಿವೆ. ಆದರೂ ಮಹಾನಗರ ಪಾಲಿಕೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಡಂಪ್ ಯಾರ್ಡ್ನಲ್ಲಿ ಏನೆಲ್ಲ ತ್ಯಾಜ್ಯಗಳು ಇರುತ್ತವೆಯೋ ಅದೆಲ್ಲ ತ್ಯಾಜ್ಯವನ್ನು ಇಲ್ಲಿ ತಂದು ಹಾಕಲಾಗುತ್ತಿದೆ. ವ್ಯತ್ಯಾಸ ಏನೆಂದರೆ ಅಧಿಕೃತ ಡಂಪ್ ಯಾರ್ಡ್ನಲ್ಲಿ ಮಹಾನಗರ ಪಾಲಿಕೆ ವಾಹನಗಳಲ್ಲಿ ಸಿಬ್ಬಂದಿಗಳು ತ್ಯಾಜ್ಯವನ್ನು ತಂದು ಸುರಿಯುತ್ತಾರೆ. ಆದರೆ ಅನಧಿಕೃತ ಡಂಪ್ ಯಾರ್ಡ್ಗಳಲ್ಲಿ ಜನರೇ ತಂದು ಸುರಿಯುತ್ತಿದ್ದಾರೆ. ಖಡಕ್ ಅಧಿಕಾರಿ ಮಾತುಗಳು ಕೇವಲ ಮಾತುಗಳಿಗೆ ಸೀಮಿತವಾಗಿವೆ. ಹಾಗಾಗಿ ಅವರ ಸ್ವಚ್ಛ ಸುಂದರ ನಗರ ಕನಸು ನನಸಾಗುತ್ತಿಲ್ಲ. ಕಸ ಹಾಕುವವರಿಗೆ ದಂಡದ ಬಿಸಿ ಮುಟ್ಟಿಸುತ್ತೇವೆ ಎಂದು ಅಬ್ಬರಿಸಿದ್ದೇ ಬಂತು. ಆದರೆ ಕಾರ್ಯರೂಪಕ್ಕೆ ಬರದ ಕಾರಣ ಜನರು ಯಾವ ಭಯವಿಲ್ಲದೆ ಇಲ್ಲಿ ಕಸ ತಂದು ಹಾಕಲಾಗುತ್ತಿದೆ. ಕೋಳಿಯ ತ್ಯಾಜ್ಯಗಳು, ಮೀನು ಸ್ವಚ್ಛಗೊಳಿಸಿದ ನಂತರ ಉಳಿಯುವ ತ್ಯಾಜ್ಯಗಳನ್ನು ರಾಶಿಗಟ್ಟಲೆ ಸುರಿಯಲಾಗುತ್ತಿದೆ. ನಾಯಿ, ಹಂದಿಗಳು, ಕಳೆಬರಗಳು ಕಾಣಸಿಗುತ್ತಿವೆ. ದಾರಿಯುದ್ದಕ್ಕೂ ಕಸ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇಂತಹ ದೃಶ್ಯ ಕಂಡು ಬರುತ್ತಿರುವುದು 2ನೇ ವಾರ್ಡಿನ ರಾಮಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ ಆಶಾಪುರ ರಸ್ತೆಯ ಪಕ್ಕದಲ್ಲಿ ಕಂಡು ಬರುತ್ತಿದೆ. ಸುತ್ತಮುತ್ತಲಿನ ನಾಗರಿಕರಿಗೆ ದುರ್ವಾಸನೆ ತಡೆದುಕೊಳ್ಳಲಾಗದೆ ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಕಾರ್ಯವೈಖರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ರಾತ್ರಿ ವೇಳೆ ದುರ್ಗಂಧ ಸುತ್ತಮುತ್ತಲಿನ ಪ್ರದೇಶದ ವಾತಾವರಣವನ್ನು ಕಲುಷಿತಗೊಳಿಸುತ್ತಿರುವುದರಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ವರದಿ ನೋಡಿದ ಮೇಲಾದರೂ ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಇಲ್ಲಿನ ನಾಗರಿಕರು ಆಗ್ರಹಿಸಿದ್ದಾರೆ.